ಒಂದು ಕಾಲದಲ್ಲಿ ನಹುಷನು ಭೂಮಿಯಲ್ಲೇ ಅಲ್ಲ ಸ್ವರ್ಗದಲ್ಲಿಯೂ ಪ್ರಸಿದ್ಧನಾದ ಮಹಾಪ್ರತಾಪೀ ರಾಜನಾಗಿದ್ದ. ಅವನು ಧರ್ಮನಿಷ್ಠ, ವೀರ ಮತ್ತು ತಪಸ್ಸಿನಿಂದ ಮಹಾಶಕ್ತಿಯನ್ನು ಪಡೆದವನು. ದೇವರಾಜ ಇಂದ್ರನು ವೃತ್ರಾಸುರನನ್ನು ಸಂಹರಿಸಿದ ಪಾಪದಿಂದ ಅಡಗಿಕೊಂಡಾಗ ದೇವತೆಗಳು ಇಂದ್ರನ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ನಹುಷನನ್ನೇ ದೇವರಾಜನಾಗಿ ನೇಮಿಸಿದರು. ಇಂದ್ರನ ಆಸನವನ್ನು ಪಡೆದ ನಹುಷನ ಜೀವನದಲ್ಲಿ ಅದೃಷ್ಟದ ಶಿಖರ ಏರಿತು. ಆದರೆ ಆ ಶಕ್ತಿಯ ಜೊತೆಗೆ ಅವನ ಮನಸ್ಸಿನಲ್ಲಿ ಅಹಂಕಾರವೂ ಬೆಳೆಯಿತು. ನಾನು ದೇವರಾಜನಾಗಿದ್ದೇನೆ ಎಂಬ ಗರ್ವ ಅವನ ವಿವೇಕವನ್ನು ಮಸುಕುಗೊಳಿಸಿತು. ಒಂದು ದಿನ ದೇವಮಾತೆ ಶಚೀದೇವಿಯನ್ನು ಕಂಡ ನಹುಷನು ಅವಳ ಮೇಲೆ ದುರಾಸೆ ತೋರಿದನು. ಅವಳು ಅವನ ಅಹಂಕಾರವನ್ನು ಅರಿತು, ಋಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಬಂದು ಭೇಟಿ ಮಾಡು ಎಂದು ಷರತ್ತು ವಿಧಿಸಿದಳು. ಮಹರ್ಷಿಗಳಾದ ಅಗಸ್ತ್ಯ ಮುಂತಾದ ಋಷಿಗಳು ಆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ಆದರೆ ಪಲ್ಲಕ್ಕಿ ಒಂದು ಕಡೆ ಕುಗ್ಗಿತು. ಕೋಪಗೊಂಡ ನಹುಷನು ಸರಿಸು ಎಂದು ಅಗಸ್ತ್ಯರನ್ನು ಕಾಲಿನಿಂದ ತುಳಿದನು. ಈ ಘೋರ ಅಪರಾಧದಿಂದ ಕೋಪಗೊಂಡ ಅಗಸ್ತ್ಯ ಮಹರ್ಷಿಗಳು ನಹುಷನಿಗೆ ಶಾಪ ನೀಡಿದರು. ನೀನು ಅಹಂಕಾರದಿಂದ ವರ್ತಿಸಿದ್ದೆ, ಆದ್ದರಿಂದ ಭೂಮಿಗೆ ಬಿದ್ದು ಸರ್ಪನಾಗಿ ಜನ್ಮ ಪಡೆಯುವಿ. ಕ್ಷಣಾರ್ಧದಲ್ಲಿ ನಹುಷನು ದೇವರಾಜನ ಸ್ಥಾನ ಕಳೆದುಕೊಂಡು ಭೂಮಿಯಲ್ಲಿ ಮಹಾಸರ್ಪನಾಗಿ ಬಿದ್ದನು. ಅನೇಕ ವರ್ಷಗಳ ನಂತರ ಪಾಂಡವರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನು ಆ ಸರ್ಪನನ್ನು ಭೇಟಿಯಾದನು. ಧರ್ಮ, ಸತ್ಯ, ವಿನಯಗಳ ಕುರಿತು ಯುಧಿಷ್ಠಿರನು ನೀಡಿದ ಜ್ಞಾನಪೂರ್ಣ ಉತ್ತರಗಳಿಂದ ಸಂತುಷ್ಟನಾದ ಸರ್ಪನಾದ ನಹುಷನು ತನ್ನ ಶಾಪದಿಂದ ವಿಮುಕ್ತನಾದನು. ಅವನು ಪುನಃ ದಿವ್ಯ ರೂಪವನ್ನು ಪಡೆದು ಸ್ವರ್ಗಕ್ಕೆ ಹಿಂತಿರುಗಿದನು.